2A ಮೀಸಲಾತಿಗಾಗಿ ಪಂಚಮಸಾಲಿಗಳ ಹೋರಾಟ ಒಂದು ದೊಡ್ಡ ಮಟ್ಟದಲ್ಲಿ ಹಿಂಸಾ ರೂಪಕ್ಕೆ ತಾಳಿತ್ತು. ಕೆಲವರ ಮೇಲೆ ಪ್ರಕರಣವೂ ಕೂಡ ದಾಖಲಾಗಿದೆ. ಬಿಜೆಪಿ ಇದನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸಿದೆ ಮತ್ತು ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದೆ. ಸರ್ ಹೇಳಿ, ಯಾಕೆ ಪಂಚಮಸಾಲಿಗಳನ್ನು ಕಾಂಗ್ರೆಸ್ನವರು ಟಾರ್ಗೆಟ್ ಮಾಡಿ ಅಲ್ಲಿ ಲಾಠಿಚಾರ್ಜ್ ಮಾಡಿದ್ರು? ಇದೊಂಥರ ಲಿಂಗಾಯತ ಸಮುದಾಯಕ್ಕೆ ದ್ರೋಹ ಬಗೆಯುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಪ್ರಾರಂಭದಲ್ಲೇ ಅವರು ಬರೋಕ್ಕೆ ಬಸ್ಗಳಾಗಲಿ, ಕಾರ್ ಆಗಲಿ, ಟ್ರ್ಯಾಕ್ಟರ್ ಆಗಲಿ ಬರೋಕ್ಕೆ ಬಿಡಲ್ಲ ಅಂತ DC ಆದೇಶ ಹೊರಡಿಸ್ಬಿಟ್ಟಿದ್ದಾರೆ. ಅಂದರೆ ಪ್ರಾರಂಭದಿಂದನೂ ಈ ಒಂದು ಹೋರಾಟ ನಡಿಬಾರ್ದು ಅನ್ನೋದು ಅವ್ರ ತಲೆಯಲ್ಲಿ, ಕಾಂಗ್ರೆಸ್ ಅವ್ರ ತಲೆಯಲ್ಲಿ ಹೋಗಿದೆ. ಅದಕ್ಕೋಸ್ಕರ ಮಾಡಿದ್ದಾರೆ. ಅದು ಮೀರಿ ಹೋರಾಟಕ್ಕೆ ಬಂದಂಥ ಜನಗಳ ಮೇಲೆ ಲಾಠಿ ಪ್ರಹಾರ ಮಾಡಿ ಅವರಿಗೆ ರಕ್ತ ಬರೋ ರೀತಿ ಹೊಡೆದು ಒಂದು ರೀತಿ ಲಿಂಗಾಯತರನ್ನು ಒಂದು ಬಾಯಲ್ಲಿ ಬಸವಣ್ಣ ವಚನಗಳು ಹೇಳೋದು, ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಲಿಂಗಾಯತರು ನುಡಿಯೋದು, ಇದು ಕಾಂಗ್ರೆಸ್ಸಿನ ನೀತಿ ಆಗೋಟಿದೆ. ಇದರ ವಿರುದ್ಧ ಈಗ ನಾವು ವಿಧಾನಸಭೆ ಒಳಗಡೆ ಹೋರಾಟವನ್ನು ಮಾಡ್ತೀವಿ. ಅಂಬೇಡ್ಕರ್ ಪ್ರತಿಮೆ ಮುಂಭಾಗನೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಪ್ರತಿಭಟನೆ ರೂಪುರೇಷೆಗಳು ಹೇಗಿರುತ್ತೆ? ಸರ್ಕಾರಕ್ಕೆ ಏನು ಒತ್ತಾಯ ಹಾಕ್ತೀರಿ ಸರ್? ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಯಾರ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಈ ಒಂದು ಹೇಯ ಕೃತ್ಯವನ್ನು ಮಾಡಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅದುವರೆಗೂ ಹೋರಾಟವನ್ನು ನಾವು ಮಾಡ್ತೀವಿ. ಇವತ್ತು ಪಂಚಮಸಾಲಿಗಳು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್, ಆ ವಿಚಾರ ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಅವರೇ. ಅವ್ರು ಮಾಡಿದಂಥ ಲಾಠಿ ಏಟಿಂದ ಇಡೀ ಕರ್ನಾಟಕ ಹತ್ತಿ ಉರಿತಾ ಇದೆ. ಇವತ್ತು ಎಲ್ಲ ಲಿಂಗಾಯತ ಸಮುದಾಯ, ಮರಾಠ ಸಮುದಾಯ, ಇವತ್ತು ಅವ್ರಿಗೂ ರಿಸರ್ವೇಷನ್ ಬಂದಿದೆ. ಅವ್ರಿಗೂ ನಮ್ಮ ಸರ್ಕಾರದಲ್ಲಿ ಅವರು ಹೋರಾಟ ಮಾಡ್ತಾಯಿದೆ. ಮರಾಠ ಅವರು, ಲಿಂಗಾಯತರು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇರೋವಂಥದ್ದು. ಅದರಿಂದ ಈ ಒಂದು ಏನು ಇವತ್ತು ಧರಣಿಗಳು ನಡೀತಾ ಇದೆ, ರಸ್ತೆ ತಡೆ, ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ಇವರ ದುರಾಡಳಿತದಿಂದ, ಇವರ ಹಿಟ್ಲರ್ ನೀತಿಯಿಂದ ಇವತ್ತು ನಡೀತಾ ಇದೆ. ಬಿಜೆಪಿ ಅವರು ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ವಿಚಾರ ಸರ್? ಪಾಲಿಟಿಕ್ಸ್ ನೋ ಪ್ರಶ್ನೆ. ನಾವು ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಆ ಸಮುದಾಯಕ್ಕೆ. 2A ಮೀಸಲಾತಿಗಾಗಿ ಪಂಚಮಸಾಲಿಗಳ ಹೋರಾಟ ಒಂದು ದೊಡ್ಡ ಮಟ್ಟದಲ್ಲಿ ಹಿಂಸಾ ರೂಪಕ್ಕೆ ತಾಳಿತ್ತು. ಕೆಲವರ ಮೇಲೆ ಪ್ರಕರಣವೂ ಕೂಡ ದಾಖಲಾಗಿದೆ. ಬಿಜೆಪಿ ಇದನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸಿದೆ ಮತ್ತು ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದೆ. ಸರ್ ಹೇಳಿ, ಯಾಕೆ ಪಂಚಮಸಾಲಿಗಳನ್ನು ಕಾಂಗ್ರೆಸ್ನವರು ಟಾರ್ಗೆಟ್ ಮಾಡಿ ಅಲ್ಲಿ ಲಾಠಿಚಾರ್ಜ್ ಮಾಡಿದ್ರು? ಇದೊಂಥರ ಲಿಂಗಾಯತ ಸಮುದಾಯಕ್ಕೆ ದ್ರೋಹ ಬಗೆಯುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಪ್ರಾರಂಭದಲ್ಲೇ ಅವರು ಬರೋಕ್ಕೆ ಬಸ್ಗಳಾಗಲಿ, ಕಾರ್ ಆಗಲಿ, ಟ್ರ್ಯಾಕ್ಟರ್ ಆಗಲಿ ಬರೋಕ್ಕೆ ಬಿಡಲ್ಲ ಅಂತ DC ಆದೇಶ ಹೊರಡಿಸ್ಬಿಟ್ಟಿದ್ದಾರೆ. ಅಂದರೆ ಪ್ರಾರಂಭದಿಂದನೂ ಈ ಒಂದು ಹೋರಾಟ ನಡಿಬಾರ್ದು ಅನ್ನೋದು ಅವ್ರ ತಲೆಯಲ್ಲಿ, ಕಾಂಗ್ರೆಸ್ ಅವ್ರ ತಲೆಯಲ್ಲಿ ಹೋಗಿದೆ. ಅದಕ್ಕೋಸ್ಕರ ಮಾಡಿದ್ದಾರೆ. ಅದು ಮೀರಿ ಹೋರಾಟಕ್ಕೆ ಬಂದಂಥ ಜನಗಳ ಮೇಲೆ ಲಾಠಿ ಪ್ರಹಾರ ಮಾಡಿ ಅವರಿಗೆ ರಕ್ತ ಬರೋ ರೀತಿ ಹೊಡೆದು ಒಂದು ರೀತಿ ಲಿಂಗಾಯತರನ್ನು ಒಂದು ಬಾಯಲ್ಲಿ ಬಸವಣ್ಣ ವಚನಗಳು ಹೇಳೋದು, ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಲಿಂಗಾಯತರು ನುಡಿಯೋದು, ಇದು ಕಾಂಗ್ರೆಸ್ಸಿನ ನೀತಿ ಆಗೋಟಿದೆ. ಇದರ ವಿರುದ್ಧ ಈಗ ನಾವು ವಿಧಾನಸಭೆ ಒಳಗಡೆ ಹೋರಾಟವನ್ನು ಮಾಡ್ತೀವಿ. ಅಂಬೇಡ್ಕರ್ ಪ್ರತಿಮೆ ಮುಂಭಾಗನೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಪ್ರತಿಭಟನೆ ರೂಪುರೇಷೆಗಳು ಹೇಗಿರುತ್ತೆ? ಸರ್ಕಾರಕ್ಕೆ ಏನು ಒತ್ತಾಯ ಹಾಕ್ತೀರಿ ಸರ್? ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಯಾರ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಈ ಒಂದು ಹೇಯ ಕೃತ್ಯವನ್ನು ಮಾಡಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅದುವರೆಗೂ ಹೋರಾಟವನ್ನು ನಾವು ಮಾಡ್ತೀವಿ. ಇವತ್ತು ಪಂಚಮಸಾಲಿಗಳು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್, ಆ ವಿಚಾರ ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಅವರೇ. ಅವ್ರು ಮಾಡಿದಂಥ ಲಾಠಿ ಏಟಿಂದ ಇಡೀ ಕರ್ನಾಟಕ ಹತ್ತಿ ಉರಿತಾ ಇದೆ. ಇವತ್ತು ಎಲ್ಲ ಲಿಂಗಾಯತ ಸಮುದಾಯ, ಮರಾಠ ಸಮುದಾಯ, ಇವತ್ತು ಅವ್ರಿಗೂ ರಿಸರ್ವೇಷನ್ ಬಂದಿದೆ. ಅವ್ರಿಗೂ ನಮ್ಮ ಸರ್ಕಾರದಲ್ಲಿ ಅವರು ಹೋರಾಟ ಮಾಡ್ತಾಯಿದೆ. ಮರಾಠ ಅವರು, ಲಿಂಗಾಯತರು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇರೋವಂಥದ್ದು. ಅದರಿಂದ ಈ ಒಂದು ಏನು ಇವತ್ತು ಧರಣಿಗಳು ನಡೀತಾ ಇದೆ, ರಸ್ತೆ ತಡೆ, ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ಇವರ ದುರಾಡಳಿತದಿಂದ, ಇವರ ಹಿಟ್ಲರ್ ನೀತಿಯಿಂದ ಇವತ್ತು ನಡೀತಾ ಇದೆ. ಬಿಜೆಪಿ ಅವರು ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ವಿಚಾರ ಸರ್? ಪಾಲಿಟಿಕ್ಸ್ ನೋ ಪ್ರಶ್ನೆ. ನಾವು ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಆ ಸಮುದಾಯಕ್ಕೆ. 2A ಮೀಸಲಾತಿಗಾಗಿ ಪಂಚಮಸಾಲಿಗಳ ಹೋರಾಟ ಒಂದು ದೊಡ್ಡ ಮಟ್ಟದಲ್ಲಿ ಹಿಂಸಾ ರೂಪಕ್ಕೆ ತಾಳಿತ್ತು. ಕೆಲವರ ಮೇಲೆ ಪ್ರಕರಣವೂ ಕೂಡ ದಾಖಲಾಗಿದೆ. ಬಿಜೆಪಿ ಇದನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸಿದೆ ಮತ್ತು ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದೆ. ಸರ್ ಹೇಳಿ, ಯಾಕೆ ಪಂಚಮಸಾಲಿಗಳನ್ನು ಕಾಂಗ್ರೆಸ್ನವರು ಟಾರ್ಗೆಟ್ ಮಾಡಿ ಅಲ್ಲಿ ಲಾಠಿಚಾರ್ಜ್ ಮಾಡಿದ್ರು? ಇದೊಂಥರ ಲಿಂಗಾಯತ ಸಮುದಾಯಕ್ಕೆ ದ್ರೋಹ ಬಗೆಯುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಪ್ರಾರಂಭದಲ್ಲೇ ಅವರು ಬರೋಕ್ಕೆ ಬಸ್ಗಳಾಗಲಿ, ಕಾರ್ ಆಗಲಿ, ಟ್ರ್ಯಾಕ್ಟರ್ ಆಗಲಿ ಬರೋಕ್ಕೆ ಬಿಡಲ್ಲ ಅಂತ DC ಆದೇಶ ಹೊರಡಿಸ್ಬಿಟ್ಟಿದ್ದಾರೆ. ಅಂದರೆ ಪ್ರಾರಂಭದಿಂದನೂ ಈ ಒಂದು ಹೋರಾಟ ನಡಿಬಾರ್ದು ಅನ್ನೋದು ಅವ್ರ ತಲೆಯಲ್ಲಿ, ಕಾಂಗ್ರೆಸ್ ಅವ್ರ ತಲೆಯಲ್ಲಿ ಹೋಗಿದೆ. ಅದಕ್ಕೋಸ್ಕರ ಮಾಡಿದ್ದಾರೆ. ಅದು ಮೀರಿ ಹೋರಾಟಕ್ಕೆ ಬಂದಂಥ ಜನಗಳ ಮೇಲೆ ಲಾಠಿ ಪ್ರಹಾರ ಮಾಡಿ ಅವರಿಗೆ ರಕ್ತ ಬರೋ ರೀತಿ ಹೊಡೆದು ಒಂದು ರೀತಿ ಲಿಂಗಾಯತರನ್ನು ಒಂದು ಬಾಯಲ್ಲಿ ಬಸವಣ್ಣ ವಚನಗಳು ಹೇಳೋದು, ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಲಿಂಗಾಯತರು ನುಡಿಯೋದು, ಇದು ಕಾಂಗ್ರೆಸ್ಸಿನ ನೀತಿ ಆಗೋಟಿದೆ. ಇದರ ವಿರುದ್ಧ ಈಗ ನಾವು ವಿಧಾನಸಭೆ ಒಳಗಡೆ ಹೋರಾಟವನ್ನು ಮಾಡ್ತೀವಿ. ಅಂಬೇಡ್ಕರ್ ಪ್ರತಿಮೆ ಮುಂಭಾಗನೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಪ್ರತಿಭಟನೆ ರೂಪುರೇಷೆಗಳು ಹೇಗಿರುತ್ತೆ? ಸರ್ಕಾರಕ್ಕೆ ಏನು ಒತ್ತಾಯ ಹಾಕ್ತೀರಿ ಸರ್? ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು.
ಯಾರ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಈ ಒಂದು ಹೇಯ ಕೃತ್ಯವನ್ನು ಮಾಡಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅದುವರೆಗೂ ಹೋರಾಟವನ್ನು ನಾವು ಮಾಡ್ತೀವಿ. ಇವತ್ತು ಪಂಚಮಸಾಲಿಗಳು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್, ಆ ವಿಚಾರ ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಅವರೇ. ಅವ್ರು ಮಾಡಿದಂಥ ಲಾಠಿ ಏಟಿಂದ ಇಡೀ ಕರ್ನಾಟಕ ಹತ್ತಿ ಉರಿತಾ ಇದೆ. ಇವತ್ತು ಎಲ್ಲ ಲಿಂಗಾಯತ ಸಮುದಾಯ, ಮರಾಠ ಸಮುದಾಯ, ಇವತ್ತು ಅವ್ರಿಗೂ ರಿಸರ್ವೇಷನ್ ಬಂದಿದೆ. ಅವ್ರಿಗೂ ನಮ್ಮ ಸರ್ಕಾರದಲ್ಲಿ ಅವರು ಹೋರಾಟ ಮಾಡ್ತಾ ಇದೆ. ಮರಾಠ ಅವರು, ಲಿಂಗಾಯತರು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇರೋವಂಥದ್ದು. ಅದರಿಂದ ಈ ಒಂದು ಏನು ಇವತ್ತು ಧರಣಿಗಳು ನಡೀತಾ ಇದೆ, ರಸ್ತೆ ತಡೆ, ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ಇವರ ದುರಾಡಳಿತದಿಂದ, ಇವರ ಹಿಟ್ಲರ್ ನೀತಿಯಿಂದ ಇವತ್ತು ನಡೀತಾ ಇದೆ. ಬಿಜೆಪಿ ಅವರು ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ವಿಚಾರ ಸರ್. ಪಾಲಿಟಿಕ್ಸ್ ನೋ ಪ್ರಶ್ನೆ. ನಾವು ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಆ ಸಮುದಾಯಕ್ಕೆ. 2A ಮೀಸಲಾತಿಗಾಗಿ ಪಂಚಮಸಾಲಿಗಳ ಹೋರಾಟ ಒಂದು ದೊಡ್ಡ ಮಟ್ಟದಲ್ಲಿ ಹಿಂಸಾ ರೂಪಕ್ಕೆ ತಾಳಿತ್ತು. ಕೆಲವರ ಮೇಲೆ ಪ್ರಕರಣವೂ ಕೂಡ ದಾಖಲಾಗಿದೆ. ಬಿಜೆಪಿ ಇದನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸಿದೆ ಮತ್ತು ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದೆ. ಸರ್ ಹೇಳಿ, ಯಾಕೆ ಪಂಚಮಸಾಲಿಗಳನ್ನು ಕಾಂಗ್ರೆಸ್ನವರು ಟಾರ್ಗೆಟ್ ಮಾಡಿ ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು? ಇದೊಂಥರ ಲಿಂಗಾಯತ ಸಮುದಾಯಕ್ಕೆ ದ್ರೋಹ ಬಗೆಯುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಪ್ರಾರಂಭದಲ್ಲೇ ಅವರು ಬರೋಕ್ಕೆ ಬಸ್ಗಳಾಗಲಿ, ಕಾರ್ ಆಗಲಿ, ಟ್ರ್ಯಾಕ್ಟರ್ ಆಗಲಿ ಬರೋಕ್ಕೆ ಬಿಡಲ್ಲ ಅಂತ DC ಆದೇಶ ಹೊರಡಿಸ್ಬಿಟ್ಟಿದ್ದಾರೆ. ಅಂದರೆ ಪ್ರಾರಂಭದಿಂದನೂ ಈ ಒಂದು ಹೋರಾಟ ನಡಿಬಾರ್ದು ಅನ್ನೋದು ಅವ್ರ ತಲೆಯಲ್ಲಿ, ಕಾಂಗ್ರೆಸ್ ಅವ್ರ ತಲೆಯಲ್ಲಿ ಹೋಗಿದೆ. ಅದಕ್ಕೋಸ್ಕರ ಮಾಡಿದ್ದಾರೆ. ಅದು ಮೀರಿ ಹೋರಾಟಕ್ಕೆ ಬಂದಂಥ ಜನಗಳ ಮೇಲೆ ಲಾಠಿ ಪ್ರಹಾರ ಮಾಡಿ ಅವರಿಗೆ ರಕ್ತ ಬರೋ ರೀತಿ ಹೊಡೆದು ಒಂದು ರೀತಿ ಲಿಂಗಾಯತರನ್ನು ಒಂದು ಬಾಯಲ್ಲಿ ಬಸವಣ್ಣ ವಚನಗಳು ಹೇಳೋದು, ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಲಿಂಗಾಯತರು ನುಡಿಯೋದು, ಇದು ಕಾಂಗ್ರೆಸ್ಸಿನ ನೀತಿ ಆಗೋಗ್ಬಿಟ್ಟಿದೆ. ಇದರ ವಿರುದ್ಧ ಈಗ ನಾವು ವಿಧಾನಸಭೆ ಒಳಗಡೆ ಹೋರಾಟವನ್ನು ಮಾಡ್ತೀವಿ. ಅಂಬೇಡ್ಕರ್ ಪ್ರತಿಮೆ ಮುಂಭಾಗನೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಪ್ರತಿಭಟನೆ ರೂಪುರೇಷೆಗಳು ಹೇಗಿರುತ್ತೆ? ಸರ್ಕಾರಕ್ಕೆ ಏನು ಒತ್ತಾಯ ಹಾಕ್ತೀರಿ ಸರ್? ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಯಾರ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಈ ಒಂದು ಹೇಯ ಕೃತ್ಯವನ್ನು ಮಾಡಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅದುವರೆಗೂ ಹೋರಾಟವನ್ನು ನಾವು ಮಾಡ್ತೀವಿ. ಇವತ್ತು ಪಂಚಮಸಾಲಿಗಳು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್, ಆ ವಿಚಾರ ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಅವರೇ. ಅವ್ರು ಮಾಡಿದಂಥ ಲಾಠಿ ಏಟಿಂದ ಇಡೀ ಕರ್ನಾಟಕ ಹತ್ತಿ ಉರಿತಾ ಇದೆ. ಇವತ್ತು ಎಲ್ಲ ಲಿಂಗಾಯತ ಸಮುದಾಯ, ಮರಾಠ ಸಮುದಾಯ, ಇವತ್ತು ಅವ್ರಿಗೂ ರಿಸರ್ವೇಷನ್ ಬಂದಿದೆ. ಅವ್ರಿಗೂ ನಮ್ಮ ಸರ್ಕಾರದಲ್ಲಿ ಅವರು ಹೋರಾಟ ಮಾಡ್ತಾ ಇದೆ. ಮರಾಠ ಅವರು, ಲಿಂಗಾಯತರು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇರೋವಂಥದ್ದು. ಅದರಿಂದ ಈ ಒಂದು ಏನು ಇವತ್ತು ಧರಣಿಗಳು ನಡೀತಾ ಇದೆ, ರಸ್ತೆ ತಡೆ, ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ಇವರ ದುರಾಡಳಿತದಿಂದ, ಇವರ ಹಿಟ್ಲರ್ ನೀತಿಯಿಂದ ಇವತ್ತು ನಡೀತಾ ಇದೆ. ಬಿಜೆಪಿ ಅವರು ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ವಿಚಾರ ಸರ್. ಪಾಲಿಟಿಕ್ಸ್ ನೋ ಪ್ರಶ್ನೆ. ನಾವು ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಆ ಸಮುದಾಯಕ್ಕೆ. ನೋಡಿ, ಇದು ಆರ್ ಅಶೋಕ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.